ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್. ಏನಪ್ಪ ಈ ವ್ಲಾಗ್ ಅಂದರೆ ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಬಂದು ನಾನು ಅರ್ಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು, ನಮ್ಮ ಮನೇಲಿ ಇದ್ದಿದ್ದು ದೊಡ್ಡ ಪಪ್ಪಿಗೆ ಅದಕ್ಕೆ ಮೈಯಲ್ಲೆಲ್ಲ ಸ್ವಲ್ಪ ಗಾಯ ಆದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಅಂದರೆ ಕೂದಲೆಲ್ಲ ತೆಗ್ದುಬಿಟ್ರೆ ಮತ್ತೆ ಏರ್ ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಎಲ್ಲ ಫುಲ್ಲು ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರ್ಬೋದು, ನಾನು ಅವ್ರಿಗೆ ನೇರಳೆ ಹಣ್ಣು ಥರ ಕೇಳಿದೆ. ಅದಕ್ಕೆ ಅವರು ಮರದಲ್ಲಿ ಹತ್ತು ಕಿತ್ಕೊಬಂದು ಕೊಟ್ಟಿದ್ರು ನನಗೆ ಅಂತ ನೋಡ್ತಾ ಇರ್ಬೋದು ನೀವು. ಎಷ್ಟು ಸೀರಿಯಸ್ಲಿ ಅಂದರೆ ಆ ಟೈಮ್ಗೆ ಯಾವ್ಯಾವ ಫ್ರೂಟ್ ಬರುತ್ತೆ ಅದನ್ನು ತಿನ್ನಬೇಕು ಅನಿಸ್ತಾ ಇರುತ್ತೆ ನನಗೆ. ಸೊ ಅವ್ರು ತಂದು ಕೊಟ್ಟಿದ್ರು ನನಗೆ. ನೆಕ್ಸ್ಟು ಹಣ್ಣೆಲ್ಲ ತಂದು ಕೊಟ್ಬಿಟ್ಟು ನನಗೆ ಅಲ್ಲಿ ರಾಮನಗರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗೋಣ ಅಂತ ಆಗ್ತಿದ್ವಿ. ನಮ್ಮ ಪಾಪು ದಿಶು ಮಲಗಿದ್ಲು. ಅವರಪ್ಪ ಲೇಟ್ ಆಗುತ್ತೆ, ಮಳೆ ಬಂದುಬಿಡುತ್ತೆ, ಹೋಗಿ ಬರೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಪಾಪುನ ಎಬ್ಸಿದ್ರು ಅವರು. ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಸರಿ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವಳಿಗೋಸ್ಕರ ನಾನು ಸರಿ ಮಾಡಿ ಅಲ್ಲಿ ಇಟ್ಟಿದ್ದೆ. ನೆಕ್ಸ್ಟಲ್ಲಿ ಅವ್ರ ಅಪ್ಪ ಮಗಳನ್ನ ರೆಡಿ ಮಾಡಿಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ಬೇಕಾದ್ರೆ ಅವರಿಬ್ಬರು ಪೋಸ್ ಕೊಡ್ತಾಯಿದ್ರು. ಅಪ್ಪ ಮಗಳು ನೋಡ್ತಾ ಇರ್ಬೋದು. ಅವಳಿಗೆ ಚಿಟ್ಟೆ ಹಾಕಿದ್ದೀನಿ ಅಲ್ವಾ, ಬಟರ್ಫ್ಲೈ ಇದ್ದ, ಅದನ್ನು ನಾನು ಧರ್ಮಸ್ಥಳ ಹೋದಾಗ ತಂದಿದ್ದೆ. ಅವ್ರ ಅಪ್ಪ ಅದನ್ನು ಹಾಕು ಅಂತ ನನಗಂತೂ ಹಿಂಸೆ ಮಾಡ್ತಾಯಿದ್ರು, ಹಾಕು ಚೆನ್ನಾಗಿ ಕಾಣಿಸ್ತಾಳೆ ಅಂತ. ನೆಕ್ಸ್ಟ್ ಫೈನಲಾಗಿ ನಾವು ರಾಮನಗರ ಹೊರಟ್ವಿ. ನಾನು ಲಾಸ್ಟ್ ಬ್ಲಾಗ್ಸಲ್ಲಿ ಹೇಳ್ತಾ ಇದ್ದಂಗೆ ದಿಶಾಗೆ ಬೈಕ್ ರೇಸ್ ಅಂತೂ ತುಂಬಾ ಇದೆ. ನೆಕ್ಸ್ಟ್ ಅಲ್ಲಿ ನಾನು ತುಂಬ ದಿನ ಆಗಿತ್ತು ಐಬ್ರೋಸ್ ಮಾಡಿಸಿ. ಸೊ ಐಬ್ರೋ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ರೆಗ್ಯುಲರ್ ಹೋಗ್ತಿದ್ದಿದ್ದು ಪಾರ್ಲರ್ ಬಂದು ಅವತ್ತು ಓಪನ್ ಆಗಿರಲಿಲ್ಲ, ಅದ್ರ ಅಪೋಸಿಟೇ ಇನ್ನೊಂದು ಪಾರ್ಲರ್ ಇತ್ತು. ಸೊ ಅಲ್ಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಫೈನಲಾಗಿ ಐಬ್ರೋ ಮಾಡಿಸ್ಕೊಂಡು ನಮ್ಮ ಪಾಪುಗೆ ಸ್ವಲ್ಪ ಹಣ್ಣು ತೊಗೊಬೇಕಾಗಿತ್ತು. ಸೊ ಅವಳಿಗೆ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಫ್ರೂಟ್ಸ್ ತೊಗೊಂಡು ನೆಕ್ಸ್ಟು ಸ್ವಲ್ಪ ಮನೆಗೆ ಬೆಲ್ಲ ಮತ್ತು ನನಗೆ ಕೋಕೋನಟ್ ಆಯಿಲ್, ಅಂದರೆ ತಲೆಗೆ ಕೋಕೋನಟ್ ಆಯಿಲ್ ಬೇಕಾಗಿತ್ತು, ಮತ್ತು ಅರಸನ್ ಸೋಪ್ ಇದೆಲ್ಲ ಬೇಕಾಗಿತ್ತು. ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ ಮನೆಗೆ ತೊಗೊಂಡು ನೆಕ್ಸ್ಟು ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಅಂದ್ಬಿಟ್ಟು ನಾವು ಫೈನಲಾಗಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಊಟ ಮಾಡ್ತಾಯಿದ್ವಿ ಹೋಗಿ ಹೋಟೆಲಲ್ಲಿ. ನೋಡ್ತಾ ಇರ್ಬೋದು ನಮ್ಮ ಪಾಪು ಅಂತೂ ಇತ್ತೀಚೆಗೆ ಅಂದರೆ ನಾವು ಊಟ ಮಾಡೋಕೆ ಕುತ್ಕೊಂಡಾಗೇ ಅವಳು ಜಾಸ್ತಿ ಅಳೋದು. ಮೊದಲೆಲ್ಲ ಆ ಥರ ಇರಲಿಲ್ಲ, ಬಟ್ ಇವಾಗ ಯಾಕೋ ಆ ಥರ ಹಠ ಮಾಡ್ತಾಳೆ ಸ್ವಲ್ಪ. ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ ಮದೀನಾ ಬೇಕ್ರಿ ಅಂತ ಇದೆ. ಇದು ಬಂದು ಎಲ್ಲಿ ಬರುತ್ತೆ ಅಂದರೆ ರೈಲ್ವೆ ಸ್ಟೇಷನ್ ಇಂದ ಬಂದರೆ ಒಂದು ರೋಡ್ ಬರುತ್ತೆ, ಅಲ್ಲಿ ಈ ಬೇಕ್ರಿ ಸಿಗುತ್ತೆ. ಸೀರಿಯಸ್ಲಿ ಅಲ್ಲಿ ದಿಲ್ಪಸನ್ ಅಂದರೆ ಲೈಕ್ ಕೊಬ್ಬರಿಲಿ ಮಾಡಿರ್ತಾರೆ, ಅದು ಕೊಬ್ಬರಿ ವಿತ್ ಶುಗರಲ್ಲಿ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನನಗೆ ತಿನ್ನಬೇಕು ಅನಿಸ್ತು. ಸೊ ಅದನ್ನು ತೊಗೊಂಡು ಫೈನಲಾಗಿ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದಮೇಲೆ ನಾನು ಜಾಸ್ತಿನೂ ಕ್ಲಿಪ್ಪಿಂಗ್ಸ್ ತೊಗೊಳೋಕೆ ಹೋಗಲಿಲ್ಲ. ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಎದ್ದು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ವಿ. ನೆಕ್ಸ್ಟ್ ಅಲ್ಲಿ ಬರಬೇಕಾದ್ರೆ ಟಿಫನ್ ಬಂದಿರಲಿಲ್ಲ ನಾವು ಮನೆಯಿಂದ. ಸೊ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಿಯರ್ ಒಡೆರಹಳ್ಳಿ ಹತ್ರ ಒಂದು ಚಿಕ್ಕ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ನಾವು ಬಂದ್ವಿ. ಫೈನಲಾಗಿ ನಾವು ನಮ್ಮ ಮನೆಗೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಮಗಳ ಜೊತೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೀನಿ. ನನ್ನ ಮಗಳು ಈ ಡ್ರೆಸ್ಸಲ್ಲಿ ಅಂದರೆ ಈ ಪ್ಯಾಂಟ್ ಶರ್ಟಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮತ್ತೆ ಮರಿಬೇಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುಗೂ ಅಂದರೆ ಬೆಳಗ್ಗೆ ಅವಳು ಎದ್ದ ತವಿಂದ ನಮ್ಮ ಮನೆಗೆ ಬರೋವರೆಗೂ ಅವಳಿಗೆ ಫೀಡ್ ಮಾಡಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸರಿ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಸರಿ ಮಾಡಿ ತಿನ್ನಿಸಿದ್ದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವೇ, ನಮ್ಮ ಮನೆಯವರು ಹಣ್ಣು ಕಿತ್ಕೊಬಂದು ಕೊಟ್ಟಿದ್ರಲ್ವ, ಅದನ್ನು ಕೂಡ ನಾನು ತಂದಿದ್ದೆ ಇಲ್ಲಿಗೆ. ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ನೀರೊಳಗೆ ಹಾಕ್ಬಿಟ್ಟು ನೆನೆಸಿ ಇಟ್ಟಿದ್ದಾರೆ ತಿನ್ನೋಣ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಇಲ್ಲಿ ಸರಿ ತಿನ್ನಿಸ್ಬಿಟ್ಟು ನಮ್ಮ ಪಾಪನ ಫೈನಲಾಗಿ ಮಲಗಿಸಿದ್ದೀನಿ. ನೋಡ್ತಾ ಇರ್ಬೋದು ಅವಳು ಈ ರೀತಿ ಮಲಗಿದ್ದಾಳೆ. ಅವಳು ಜೋಲಿ ಇಲ್ಲದೆ ನಿದ್ದೆ ಮಾಡಲ್ಲ ಅಷ್ಟಾಗಿ. ಸೊ ಅಲ್ಲಿ ನಮ್ಮದು ಹಿಂದೆಗಡೆ ಸ್ವಲ್ಪ ಸ್ಪೇಸ್ ಇತ್ತು, ಅಲ್ಲಿ ಜೋಲಿ ಹಾಕಿ ಮಲಗಿಸಿ ತಂದು ಇಲ್ಲಿ ಮಲಗಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುನ ನೋಡಿಕೊಂಡು ನಾನು ಹಣ್ಣನ್ನು ತಿನ್ಕೊಂಡು ನೋಡ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ನಾನು ಯಾಕೆ ಈ ಥರ ರಿಯಾಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಪಾಪು ಕುತ್ಕೊಳ್ಳೋಕೆ ಹೋಗ್ತಾಳೆ, ಬಿದ್ದೋಗ್ತಾಳೆ. ಸೊ ನನಗೆ ಭಯ ಆಗುತ್ತೆ ಅಲ್ವಾ, ಅಂದರೆ ಬಿದ್ದರೆ ಏನಾದರೂ ತಲೆಗೆ ಏಟು ಮಾಡ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಪಾಪು ಅವಳೇ ಕುತ್ಕೊಬಿಟ್ಟಿದ್ದೀನಿ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ. ಅವಳಾಗವಳೆ ಎದೊಳ್ತಾಳೆ, ಅವಳಾಗವಳೆ ಕೂತ್ಕೊತಾಳೆ. ಈ ನಡುವೆ 8 ಮಂತ್ಸ್ ಕಂಪ್ಲೀಟ್ ಆಯ್ತಾ ಇದ್ದಂಗೆ ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಳೆ ಗೈಸ್. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಕ್ಲಿಪ್ಪಿಂಗ್ಸ್ನ ನಾನು ಯಾಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ, ಇದೊಂದು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿರಲಿಲ್ಲ. ಯಾಕಪ್ಪ ಅಂದರೆ ನಮ್ಮ ಪಾಪುಗೆ ಒಂದು ಲಂಗ ಬ್ಲೌಸ್ ಹಾಕಿ ಲೈಕ್ ರಾಧೆ ಗೆಟಪ್ಪಲ್ಲಿ ಇದನ್ನು ಮಾಡಿದ್ವಿ. ನೋಡ್ತಾ ಇರ್ಬೋದು ನನ್ನ ಪಾಪು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ. ನಿಮಗೂ ಹಾಗೆ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತಂದರೆ ದಿಶಾ ಈಸ್ ಕ್ಯೂಟ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ನೋಡ್ತಾ ಇರ್ಬೋದು ಅವಳಿಗೆ ಫೋಟೋ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಪೋಸ್ ಕೊಡ್ತಾಳೆ. ಲಾಸ್ಟಲ್ಲಿ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ನೋಡಿ, ಕಂಪಲ್ಸರಿ ಮಿಸ್ ಮಾಡಿದೆ. ಹೋಪ್ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋನ ಅರ್ಧ ಬರ್ಧ ನೋಡ್ಬಿಟ್ಟು ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ.
ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುನ ಕೆಳಗಡೆ ಉಳ್ಳಾಕಿದೆ ಆಡಲಿ ಅಂತ ಅಂದ್ಬಿಟ್ಟು ಅವಳು ಆಡ್ತಾಯಿದ್ಲು, ನೋಡ್ತಾ ಇರ್ಬೋದು ನೀವೇ. ಬಟ್ ಅವಳು ಎಲ್ಲೇ ಇದ್ದರೂ ಅವಳ ಜೊತೇಲಿ ಇರಲೇಬೇಕು ನಾನು ಇವಾಗ, ಏಕೆಂದರೆ ಬಿದ್ದೋಗ್ಬಿಡ್ತಾಳೆ. ಸೊ ಅದಕ್ಕಾಗಿ ಅವಳ ಜೊತೆನೇ ಇರಬೇಕು. ನೆಕ್ಸ್ಟ್ ಇಲ್ಲಿ ನನ್ನ ತಂಗಿ ಕೂಡ ಬಂದಳು ಪಾಪುನ ಎತ್ಕೊಂಡು, ನೋಡ್ತಾ ಇರ್ಬೋದು ನೀವೇ. ಬವಿತಾ ಅವರೇ ಇವಾಗ ಬಂದ್ರಾ? ಹಲೋ, ಇವಾಗ ಬಂದ್ರಾ? ಈಗ ಬಂದ್ರಾ? ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.